ಇತ್ತ ಕಪಿವೀರರು ಒಬ್ಬನೇ ಒಬ್ಬ ರಾಕ್ಷಸನು ಉಳಿಯದಂತೆ ಎಲ್ಲರನ್ನೂ ಕೆಡಹಾಕಿದರು. ಲಕ್ಷ್ಮಣನು ವಿಭೀಷಣನ ಸೂಚನೆಯಂತೆ ಮತ್ತೆ ಗುಹಾದ್ವಾರಕ್ಕೆ ನಡೆದನು. ಅಲ್ಲಿ ಹನುಮಂತನನ್ನು ಪ್ರಹರಿಸುವ ಇಂದ್ರಾರಿಯನ್ನು ಕಂಡು, ಎಲಾ ದ್ರೋಹಿಯೇ, ಎಲ್ಲಿ ಓಡಿ ಹೋಗುವೆ? ನಿನ್ನ ಆಯುಷ್ಯನ ಕೊನೆಯ ಗಳಿಗೆಯೂ ಸಮೀಪಿಸಿತು. ವೀರನಂತೆ ಬಂದು ಹೊಯ್ದಾಡು. ಲಂಕೇಶ್ವರನ ಮಗನಾಗಿ ಇಂದ್ರಜಿತುವೆನ್ನಿಸಿಕೊಂಡ ನೀನು ಬೇಟೆಯ ಮೃಗಗಳಂತೆ ಬಿದ್ದು ಸಾಯದಿರು. ನಿನಗೆ ಅದು ಭೂಷಣವಲ್ಲ. ಧೈರ್ಯ ಶೌರ್ಯಗಳಿದ್ದರೆ ಇದೋ ಸಿದ್ಧವಾಗಿಯೇ ಬಂದ ನಿನ್ನ ಪಾಲಿನ ಅಂತಕನೇ ಆದ ನನ್ನಲ್ಲಿ ಸೆಣಸು. ಹೇಡಿಯಾಗಿ ರಣಭೂಮಿಯಿಂದ ಓಡಿ ಹೋಗಲು ಹಮಣಿಸಿದರೂ ನಿನ್ನನ್ನು ಬಿಡಲಾರೆನು. ಧರ್ಮದ್ರೋಹದ ಪಾತಕವು ನೀನು ಎಲ್ಲಿ ಹೋದರಲ್ಲಿ ನಿನ್ನನ್ನು ಹಿಂಬಾಲಿಸದಿರದು. ಬದುಕುವ ಆಸೆ ಇದ್ದರೆ ಆಗಲೇ ಅಂದೆನಲ್ಲ, ಶ್ರೀರಾಮನ ಶರಣನಾಗಿ ಬದುಕು ಎಂದು ನುಡಿದನು. ಕೇಳಿ ಕಿಡಿಕಿಡಿಯಾದ ಇಂದ್ರಜಿತು ಭೂಮಿಯೇ ನಡುಗುವಂತೆ ಗರ್ಜಿಸಿ, ನನಗೇನೂ ಬದುಕುವ ಇಚ್ಛೆ ಇಲ್ಲ. ಸಾಯುವ ಮುನ್ನ ನಿನ್ನ ಹಸುವನ್ನೊಮ್ಮೆ ಹೀರಿಯೇ ಪ್ರಾಣ ಬಿಟ್ಟೇನು. ಇಂದ್ರಾರಿಯು ಹೇಡಿಯಂತೆ ಓಡಿ ಹೋಗುವನೆಂದೆಣಿಸಿದೆಯಾ? ಪವಿತ್ರವಾದ ಈ ಯಾಗಶಾಲೆಯಲ್ಲಿ ಆಗಿ ಹೋದ ಮೃತ್ಯುಲೀಲೆಯನ್ನು ಕಂಡು ಜುಗುಪ್ಸೆ ಬಂತು. ರಣಕಣಕ್ಕೆ ಹೋಗಿ ಅಲ್ಲಿ ನಿಮ್ಮನ್ನೆಲ್ಲ ಸೋವರೋಣವೆಂದು ಬಗೆದೆ. ಆದರೇನು, ಈ ನಮ್ಮ ಚಿಕ್ಕಪ್ಪನ ಸೂಚನೆಯಂತೆ ನನ್ನ ಮಾರ್ಗವೇ ನಿಮ್ಮ ಹನುಮಂತನಿಂದ ಮುಚ್ಚಲ್ಪಟ್ಟಿತು. ವೀರ ಪುರುಷರು ಎಲ್ಲಿ ಹೋರಾಡುತ್ತಾರೋ ಅದೇ ಸಮರಭೂಮಿಯು. ನಿಲ್ಲು, ಇಲ್ಲೇ ನಿನ್ನನ್ನು ತೀರಿಸುತ್ತೇನೆ ಎಂದು ನುಡಿದು ಲಕ್ಷ್ಮಣನ ಮೇಲೆ ಶರವರ್ಷವನ್ನೇ ವೃಷ್ಟಿಸಿದನು. ಒಂದರ ಹಿಂದೊಂದಾಗಿ ಬರುವ ರಾವಣಿಯ ಬಾಣಗಳನ್ನು ಕಡಿದು ಖಡಖಂಡವಾಗಿ ತುಂಡರಿಸುತ್ತಾ ಪ್ರತಿಯಾಗಿ ಲಕ್ಷ್ಮಣನು ಸರಳ ಸೋನೆಯನ್ನೇ ಸುರಿಸಿದನು. ಬಾಣಗಳನ್ನು ಬಿಡುವ, ತೊಡುವ, ಕಡಿದು ಕೆಡಹುವ ಉಭಯ ವೀರರ ಕರಕೌಶಲವನ್ನು ಕಂಡು ವಿಭೀಷಣನು ವಾನರ ವೀರರು ಅಚ್ಚರಿಪಟ್ಟರು. ದಾನವರು ಯಾರೂ ಇಲ್ಲದುದರಿಂದ ಇಂದ್ರಾರಿಯೇ ಸಮರಸವಾದ ಆ ಕದನದಿಂದ ಉತ್ತೇಜಿತನಾದನು. ಧನುರ್ಧರರ ಹೂಂಕಾರವು, ಆ ಧನುಷ್ಯಗಳ ಟೇಂಕಾರವು ಮೇರೆ ಮೇರುತ್ತಿದ್ದಂತೆಯೇ ಹೆದೆಯನ್ನೊದೆದು ಹಾರಿ ಹಾಗೆಯೇ ತುಂಡಾಗಿ ಬೀಳುವ ಬಾಣಗಳು ಆ ಇಬ್ಬರ ನಡುವೆ ನಿಮಿಷ ನಿಮಿಷಕ್ಕೂ ಬೆಳೆಯುವ ಬೆಟ್ಟದಂತೆಯೇ ಕಾಣುತ್ತಿತ್ತು. ಅಗ್ನಿಶರಗಳು ಜಾಜ್ಯಲ್ಯಮಾನವಾಗಿ ಉರಿದುರಿದೇ ನಿಷ್ಕ್ರಿಯಗೊಳ್ಳುತ್ತಿದ್ದವು. ಇಂದ್ರಾರಿಯ ವರುಣಾಸ್ತ್ರವು ದಡಮೀರಿಯೇ ಬರುವ ಮಹಾಬ್ಧಿಯಂತೆ ಮೇಲ್ವಾಯ್ದು ಬಂದರೆ ಲಕ್ಷ್ಮಣನ ವಾಯುವಾಸ್ತ್ರವು ಆ ನೀರ ಕಣಕಣಗಳನ್ನು ಎಲ್ಲೆಲ್ಲಿಯೂ ಹಾರಿಸಿ ಬಿರುಗಾಳಿಯನ್ನೆಬ್ಬಿಸಿ ಅಲ್ಲೋಲ ಕಲ್ಲೋಲವಾಗಿ ವಿಜೃಂಭಿಸಿತು. ಹಾಗೆಯೇ ಪ್ರತಿ ಅಸ್ತ್ರ ಪ್ರತ್ಯಸ್ತ್ರಗಳು ಧನುರ್ವೇದದ ಸಾರ ಸರ್ವಸ್ವದಂತೆ ಒಂದೊಂದೊಂದು ತಾಗಿ ಒಂದೇ ಸಮನೆ ಭಯಂಕರತೆಯನ್ನು ಬೀರುತ್ತಿದ್ದವು. ಮಂತ್ರಪೂತವಾದ ಬಾಣಗಳು ದಿವ್ಯ ಚಾಪ ನಿರ್ಮುಕ್ತಗಳಾಗಿ ನಿರ್ಮೂಲಗೊಳ್ಳುತ್ತಿದ್ದವು. ಒಮ್ಮೆ ಇಂದ್ರಾರಿಯು ಮತ್ತೊಮ್ಮೆ ಲಕ್ಷ್ಮಣನು ಜಯವನ್ನು ಪಡೆದಂತೆ ಆಗುತ್ತಿತ್ತಲ್ಲದೆ ನಿಮಿಷ ಮಾತ್ರದಲ್ಲಿ ಅದು ವಿರೋಧವಾಗುತ್ತಿತ್ತು. ವೀರ ಪುರುಷರ ಭುಜಗಳಲ್ಲೇ ನರ್ತಿಸುತ್ತಿರುವ ಜಯವಧುವು ಇಂತಹವನೇ ಮಿಗಿಲೆಂಬುದನ್ನು ನಿರ್ಧರಿಸಲಾಗದೆ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತೂಗುವ ಉಯ್ಯಾಲೆಯನ್ನೇರಿ ಅದೇ ಒಂದು ಲೀಲೆ ಎಂಬಂತೆ ವಿಹರಿಸುತ್ತಿದ್ದಳು. ಇಂದ್ರಾರಿಯ ಭುಜಶಕ್ತಿಯಲ್ಲೇ ರಾವಣನನ್ನು ಹೊಂದಿದ್ದ ಕನಕಲಂಕೆಯ ಸೌಭಾಗ್ಯವಿದೆ ಎಂಬೊಮ್ಮೆ ಎಣಿಸಿಕೊಳ್ಳುವಷ್ಟು ಭಯಾನಕವಾಗಿ ಕನಂಜಿಸಿತು. ಇಂದ್ರಾರಿ ಲಕ್ಷ್ಮಣರ ರುದ್ರ ಭೀಷಣವಾದ ಸಮರವು ಅಧ್ಯಯನ, ಕಲಿತನ, ಮಂತ್ರಜ್ಞಾನಗಳಲ್ಲಾಗಲಿ, ಚಾಪ, ಶರ, ತೂಣೀರಗಳ ವಿಶೇಷತೆಯಲ್ಲಾಗಲಿ, ಮಂತ್ರಾಸ್ತ್ರಗಳ ಹೆಚ್ಚಳದಲ್ಲಾಗಲಿ, ಪ್ರಯೋಗಾದಿ ಚಾತುರ್ಯದಲ್ಲಾಗಲಿ, ಧೈರ್ಯ ಶೌರ್ಯಾದಿಗಳಲ್ಲಾಗಲಿ, ಭುಜಶಕ್ತಿಯಲ್ಲಾಗಲಿ ಅವನು ಇವನಿಗೂ ಇವನು ಅವನಿಗೂ ಏನೇನೂ ಕಡಿಮೆಯಲ್ಲವೆಂಬಷ್ಟು ಸರಿ ಮಿಗಿಲಾದ ಸಾಮರಸ್ಯದ ಕದನವು ಇಂದ್ರಜಿತು ಲಕ್ಷ್ಮಣರಲ್ಲಿ ಸಾಗುತ್ತಿತ್ತು. ಒಬ್ಬರನ್ನೊಬ್ಬರು ಮೂದಲಿಸಿಯೇ ತೊಡಗಿದ ಯುದ್ಧವಾದರೂ ಪ್ರತಿಸ್ಪರ್ಧಿಯ ಧೈರ್ಯ ಸಾಹಸಗಳನ್ನು ಗಮನಿಸಿ ಆ ಉಭಯ ವೀರರು ಒಬ್ಬರನ್ನೊಬ್ಬರು ಮನಮೆಚ್ಚಿಯೇ ಕಾದತೊಡಗಿದರು. ಮುಂಗಾರಿನ ಹನಿ ಹನಿಯನ್ನು ಹೀರಿಕೊಳ್ಳುವ ಭೂಮಿಯಂತೆ ಇಬ್ಬರೂ ಬರುವ ಬಾಣಗಳನ್ನು ಮೈಮೇಲೆಯೇ ಧರಿಸತೊಡಗಿದರು. ಅಂಗಾಂಗಗಳ ಸಂದು ಸಂದುಗಳಲ್ಲಿ ಕೀರ್ಗೊಂಡ ಬಾಣಗಳು ಕೀಲಿಸಿಕೊಂಡೇ ಇದ್ದರೂ ಅದರ ಪರಿವೇ ಇಲ್ಲದೆ ಮತ್ತು ಅವರು ಕಾದುತ್ತಲೇ ಇದ್ದರು. ಆದರೆ ಹತಭಾಗ್ಯನಾದ ರಾವಣನ ಮಗನು ಭಾಗ್ಯವಿದಾತನಾದ ಶ್ರೀರಾಮನ ತಮ್ಮನ ಕೂಡೇ ಎಷ್ಟು ಹೊತ್ತು ತಾನೇ ಸೆಣಸಬಲ್ಲನು? ಎಷ್ಟೇ ಶಕ್ತಿ ಇದ್ದರೂ, ಇನ್ನೆಷ್ಟೇ ಪರಾಕ್ರಮವಿದ್ದರೂ ಸರ್ವ ಪ್ರಧಾನವಾದ ಧರ್ಮದ ಬಲವೊಂದಿಲ್ಲದೆ ಇಂದ್ರಾರಿಯ ಶಕ್ತಿಯು ಅರುಣೋಯ್ದ ಕತ್ತಲೆಯಂತೆ ಒಮ್ಮೆಲೆ ಬಯಲಾಗತೊಡಗಿತು. ಲಕ್ಷ್ಮಣನು ತಕ್ಷಣ ಶ್ರೀರಾಮನನ್ನು ನೆನೆದು ತನ್ನ ಅಮೋಘವಾದ ಧನುಸ್ಸನ್ನೊಮ್ಮೆ ಮಿಡಿದು ಸೃಷ್ಟಿಕರ್ತನ ಮಾರಕ ಶಕ್ತಿಯಾದ ಬ್ರಹ್ಮಾಸ್ತ್ರವನ್ನು ಹೆದೆಯೇರಿಸಿ ರಾವಣನ ಮಗನ ಮೇಲೆ ಪ್ರಯೋಗಿಸಿಬಿಟ್ಟನು. ಅದನ್ನು ಖಂಡಿಸುವುದಕ್ಕಾಗಿ ಇಂದ್ರಾರಿಯು ಪ್ರತಿಬ್ರಹ್ಮಾಸ್ತ್ರವನ್ನು ಹೂಡುವ ಮೊದಲೇ
ಅವನ ಶಿರಸ್ಸು ತುಂಡಾಗಿ ಮುಂಡವು ದೊಪ್ಪೆಂದು ಆ ನೆಲದಲ್ಲಿ ಬಿದ್ದು ಬಿಟ್ಟಿತು. ಸ್ವಯಂ ಲಕ್ಷ್ಮಣನು ಸಂತಸಗೊಂಡರೂ ಆ ವೀರತೆಗಾಗಿ ಮರುಗಿದನು. ಅಷ್ಟರಲ್ಲಿ ಸೂರ್ಯಾಸ್ತವೂ ಆಯಿತು. ಇಂದ್ರಾರಿಯು ವಧಿಸಲ್ಪಟ್ಟ ಕೂಡಲೇ ಪ್ರಚಂಡವಾದ ವಿಜಯ ನಿನಾದವನ್ನೆಬ್ಬಿಸುತ್ತಾ ಹನುಮ ನೀಲಂಗಾದಿ ಜಾಂಬವಾದಿಗಳು ಭೀಷಣನೊಂದಿಗೆ ಲಕ್ಷ್ಮಣನಿಗೆ ಅತ್ಯಂತ ಗೌರವ ವ್ಯಕ್ತಪಡಿಸಲು ನಿಕುಂಭಿಳೆಯಿಂದ ಶ್ರೀರಾಮನ ಸನ್ನಿಧಿಗೆ ಅವನನ್ನು ಹೊತ್ತುಕೊಂಡೇ ಬಂದರು. ಕತ್ತಲಾದುದರಿಂದ ಶ್ರೀರಾಮನು ಸುಗ್ರೀವಾದಿಗಳೊಂದಿಗೆ ಯುದ್ಧಭೂಮಿಯನ್ನು ಬಿಟ್ಟು ಸುವೇಲಾದ್ರಿಯ ತಮ್ಮ ಠಾಣ್ಯವನ್ನು ಸೇರಿದ್ದನು. ಲಕ್ಷ್ಮಣನನ್ನು ಹೊತ್ತೇ ತರುವ ಜಯಘೋಷವನ್ನು ಕೇಳಿ ನೋಡಿ ವಿಚಾರವನ್ನು ಊಹಿಸಿಕೊಂಡೇ ಕಪಿವೀರರು ನೆಗೆದು ಸಂತೋಷದಿಂದ ನರ್ತಿಸತೊಡಗಿದರು. ಶ್ರೀರಾಮನಿಗೂ ಮನಸ್ಸಿನಲ್ಲಿ ಸಂತಸವೇ ಆಗಿದ್ದರೂ ಫಕ್ಕನೆ ವ್ಯಕ್ತ ಮಾಡಲಿಲ್ಲ ಮಾತ್ರ. ವಿಭೀಷಣನು ನಟ್ಟನೆ ಬಂದು ಶ್ರೀರಾಮನಿಗೆ ನಮಸ್ಕರಿಸಿ ವಿಚಾರವನ್ನು ನಿವೇದಿಸಿಕೊಳ್ಳುವಷ್ಟರಲ್ಲಿ ಲಕ್ಷ್ಮಣಾದಿಗಳೂ ಅಲ್ಲಿ ಬಂದು ಸೇರಿದರು, ನಮಸ್ಕರಿಸಿದರು. ಶ್ರೀರಾಮನು ವಿಭೀಷಣ, ಹನುಮಂತ, ಜಾಂಬವ, ಅಂಗದ ನೀಲಾದಿಗಳನ್ನು ಪ್ರಶಂಸಿಸಿ ಲಕ್ಷ್ಮಣನ ಬಳಿ ತಾನೇ ಬಂದು ಕೀಲಿಸಿದ ಬಾಣಗಳನ್ನು ಒಂದೊಂದಾಗಿ ತೆಗೆದು ಬಿಸಿಟು ಲಕ್ಷ್ಮಣನು ಎಷ್ಟು ಆಕ್ಷೇಪಿಸಿದರೂ ಅವನ ನೆತ್ತರನ್ನೊರಿಸಿ ಸೀತೆಯನ್ನು ಬಿಡಿಸುವವನು ತಮ್ಮ ನಾನಲ್ಲ ನೀನೇ ಎಂದು ಸುರಿಯುವ ಕಣ್ಣೀರಿನಿಂದಲೇ ಮುಂಡಾಡಿದನು. ಎಲ್ಲರೂ ಪೂರ್ಣವಾದ ಆನಂದದಿಂದ ಕ್ಷಣಕಾಲ ಮೌನವನ್ನೇ ಧರಿಸಿ ಶ್ರೀರಾಮನ ಸಂತಸದಲ್ಲಿ ಭಾಗಿಗಳಾಗಿದ್ದರು. ಆದರೆ ವಾರ್ತೆಯನ್ನು ಕೇಳಿ ತಿಳಿದ ದಶಗ್ನಿವ ಸ್ಥಿತಿಯು ಮಾತ್ರ ವಿಪರೀತವೇ ಆಗಿದ್ದಿತ್ತು. ವಿ ಎನ್ ಭಾಗವತ್ ಬರ್ಪಳ್ಳಿ.